ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪ್ರತಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಹಬ್ಬದ ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಹೂವಿನ ಸೇವೆಯನ್ನು ಸಲ್ಲಿಸ್ತಾ ಬಂದಿರೋವಂಥವ್ರು, ಹಾಗೆಯೇ ಹೂವಿನ ಅಲಂಕಾರವನ್ನು ಬಹಳ ಸೊಗಸಾಗಿ ಮಾಡ್ತಾ ಬಂದಿರೋವಂಥವ್ರು DNR ಫ್ಲವರ್ಸ್ನ ನಾರಾಯಣ್ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟೇ ಆದರೂ ಹೂವಿನ ಅಲಂಕಾರ ಹೂವು ಆಗಲಿ ಒಳ್ಳೇದಾಗಲಿ. ಅದಕ್ಕೆ ನಾನು ಹೇಳಿದೆ ಪೀಠಿಗೆ ಸಮೇತ ಹಾಕ್ಬಿಡಪ್ಪ, ಸಣ್ಣ ಹೂ ತರಲ್ಲ ನೀನು, ದೊಡ್ಡ ಹೂ ತಂದೆತ್ತೀಯ ಅಂತ. ಇರಲಿ. ಹಾಂ, ಕೂತ್ಕೊಳ್ಳಿ, ಬನ್ನಿ. DNR ಅಂತಲೇ ಹೇಳೋದು ನಾನು. ನಾನಪ್ಪ, ಹಾಂ, ಇರಲಿ. ಭಗವತಿ, ಒಳ್ಳೇದಾಗಲಿ. ಮಗು, ಏನೇನು ಹೆಸರು? ಪ್ರಭಾವತಿ. ಏನು ಓದ್ತಾ ಇದೆಯಮ್ಮ? ಫಾರ್ಮಸಿ. ಒಳ್ಳೇದಾಗಲಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಒಳ್ಳೆ ವಿದ್ಯಾವಂತಳಾಗು, ಚೆನ್ನಾಗಿರಬೇಕು. ನಾಯಣಪ್ಪ, ನಿಮ್ಮ ಭಾಗದಲ್ಲಿ ಅದು ಇವ್ರದ್ದು ಮನೆ ವಿಳಾಸ ಎಲ್ಲಿ ಹೇಳಿದ್ರು? ಹೌದು ಗುರುಜಿ, ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಹೌದು. DNR ಫ್ಲವರ್ಸ್ TVS ರೋಡ್ ನಿಯರ್ ವೇ ಬ್ರಿಡ್ಜ್. DNR ಫ್ಲವರ್ಸ್ TVS ರೋಡ್ ವೇ ಬ್ರಿಡ್ಜ್ ಹತ್ತಿರ, ದಾಸನಪುರ, ಅತ್ತಿಬೆಲೆ, ಆನೇಕಲ್ ತಾಲೂಕು. TVS ರೋಡ್ ವೇ ಬ್ರಿಡ್ಜ್ ಹತ್ತಿರ, ದಾಸನಪುರ, ಅತ್ತಿಬೆಲೆ, ಆನೇಕಲ್ ತಾಲೂಕು. ಇಲ್ಲಿ ಕೂಡ DNR ಫ್ಲವರ್ಸ್ನ ನಾರಾಯಣ್ ಅವರು ಅರಿಶಿನ ಕುಂಕುಮವನ್ನು ವಿತರಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಇಲ್ಲಿ ಕೂಡ ನೀವು ಖಂಡಿತವಾಗಿ ಭಾಗವಹಿಸ್ಬೋದು. ಸರಿ ಅಲ್ವಾ ವಿಳಾಸ? ಮಗು, ಇಬ್ಬರು ತಗೊಳ್ಳಿ. ಈಗ ನಿಮ್ಮ ಭಾಗದಲ್ಲಿ ಇಷ್ಟಕ್ಕೆ ಮುಂಚೆ ಕರೆ ಮಾಡಿದಂಥವ್ರು, ಪಾಪ ಅವರು ಹೊಸೂರಿನಿಂದ ಕರೆ ಮಾಡಿದ್ರು. ಅವರು ಹೊಸೂರಿನಿಂದ ಕರೆ ಮಾಡಿದವರು ತನ್ನ ಮಕ್ಕಳ ಸಂಬಂಧ ಆಗಲಿದ್ದಾರೆ. ಇವತ್ತಿನ ಸಹ ನಾವು ಭಾಳ ಕಷ್ಟದಲ್ಲಿದ್ದೀವಿ, ನಾವು ಭಾಳ ನೊಂದಿದ್ದೀವಿ ಅಂತ ಹೇಳ್ಕೊಂಡು ಅಂತಹ ಎಷ್ಟೋ ಜನ ತಂದೆ ತಾಯಂದಿದ್ದಾರೆ. ಬರೀ ಅವರೊಬ್ಬರೇ ಅಂತಲ್ಲ, ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ಜೊತೆಲಿರ್ತಕ್ಕಂಥವನು ಮೇಲೆ ಭಗವಂತ ಒಬ್ಬ ಇದ್ದಾನೆ, ಆತನ ಆಶೀರ್ವಾದ ಇರುತ್ತೆ. ಇಲ್ಲಿ ಎಲ್ಲರಿಗೂ ಹೊಸೂರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ನಿಮ್ಮ ಹತ್ರ ಅನಿಸುತ್ತೆ. ಆ ಭಾಗದಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಬಂದು ಅಲ್ಲಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ, ಮಂಗಳ ದ್ರವ್ಯಗಳನ್ನು ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಈ ವರ್ಷದ ಗೌರಿ ಗಣಪತಿ ಹಬ್ಬವನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಿ. ಒಳ್ಳೆಯದಾಗಲಿ. ನಾರಾಯಣಪ್ಪ, ಇನ್ನೂ ನಿನ್ನ ಕೆಲಸ ಕಾರ್ಯಗಳು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ. ಇದೇ ಥರ ಧಾರ್ಮಿಕವಾದ ಸೇವೆ, ಸಾಕಷ್ಟು ಹೂವಿನ ಅಲಂಕಾರ ಮಾಡುವ ಸೇವೆ ನಿಮಗೆ ನಿರಂತರವಾಗಿ ಸಿಗಲಿ. ನಿನ್ನ ಸೇವೆಗೆ ತಕ್ಕ ಪ್ರತಿಫಲನೂ ಭಗವತಿ ನಿಮಗೆ ಒದಗಿಸ್ಲಿ ಅಲ್ವಮ್ಮ? ಹೌದು, ಖಂಡಿತ. ಒಳ್ಳೆಯದಾಗಲಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೂ ಕೂಡ ಬಹಳ ಖುಷಿ ಆಯಿತು. ಧನ್ಯವಾದಗಳು. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡ್ತಾನೆ, ಹೌದು, ಅಷ್ಟೇ ಹೂವಿನ ಒಂದು ವಿಶೇಷನೂ ನೋಡಿಸ್ತಿರ್ತಾನೆ. ಒಳ್ಳೆಯದಾಗಲಿ ತಾಯಿ, ದೇವ್ರು ಚೆನ್ನಾಗಿಟ್ಟಲ್ಲಿ ನಿನ್ನ. ಒಳ್ಳೆಯದಾಗಲಿ ಮಗು, ಚೆನ್ನಾಗಿರಮ್ಮ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ರೆ. ತಂತ್ರಸಾರ ತಿಳಿಸ್ತೀನಿ. ತಂತ್ರಸಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ. 9 ಬೇವಿನ ಎಲೆಗಳು, 9 ಬೇವಿನ ಎಲೆಗಳನ್ನು ಅರಿಶಿಣದಲ್ಲಿ ಹಾಕಿರ್ತಕ್ಕಂತಹ ಎಲೆಯನ್ನು ಪೂರ್ವಾಭಿಮುಖವಾಗಿ ಕೂತು ಮಣೆಯ ಮೇಲಿಟ್ಟು, ಅದನ್ನು ನಿಮ್ಮ ಎಡಗೈ ಉಂಗುರದ ಬೆರಳಿಂದ ಒಂದೊಂದು ಎಲೆಗಳನ್ನು ಹಿಡಿದಿಟ್ಟು, ಅದನ್ನು ಈ ತುಳಸಿ ಕಡ್ಡಿಯಿಂದ ಗಂಧವನ್ನು ಅದ್ದಿ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಅಂತ. ಆ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕಾಗಿರ್ತಕ್ಕಂಥದ್ದು, ಆ ಬರೆಯುವಂತಹ ವಿಧಾನ ಅದು ಪೂರ್ವಾಭಿಮುಖವಾಗಿರಬೇಕು. ಜೊತೆಗೆ ಈ ಅನುಷ್ಠಾನವನ್ನು ಮಾಡುವವರು ಸಾಧ್ಯವಾದಷ್ಟು ಸಸ್ಯಾಹಾರಿ ಪದಾರ್ಥವೇ ಇವತ್ತು ತೆಗೆದುಕೊಳ್ಬೇಕು. ಇದೊಂದು ಕಂಡೀಷನ್ ಇದೆ. ಯಾಕೆಂದರೆ ನಾನು ಆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಲ್ಲ ಅಂದರೆ ನೀವು ಮಾಡಿ ಅದರಿಂದ ಕೆಲಸ ಸಿದ್ಧಿ ಆಗದೆ. ಅನೇಕ ಕುಟುಂಬಗಳು ಒಳ್ಳೆಯಿಂದ ಕೂಡಿದೆ. ಅವರು ಇದೇ ರೀತಿ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಈ ರೀತಿ ಸೇವೆಯನ್ನು ಮಾಡ್ಕೊಳ್ಳೋಕ್ಕೆ ದೇವರು ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಕಿರಣ ಅಂತೂ ಮಾತಾಡಲ್ಲ ಅವನು, ಬರೀ ಸೇವೆ ಅಷ್ಟೇ, ಸೇವೆ ಅವನು. ಬಾಪ ಇಲ್ಲಿ ಮಗು, ನೀವು ಕೊಡಿ ಅರಿಶಿನ ಕುಂಕುಮ ಕೊಡಿ. ಆಗಲಿ. ನೀವು ಯಾವತ್ತು ಕೊಡೋದು? ಭಾನುವಾರ ಹಬ್ಬದ ದಿವಸ ಕೊಡ್ತೀವಿ. ಒಳ್ಳೆಯದಾಗಲಿ. ಆಗಲಿ. ಒಳ್ಳೆಯದಾಗಲಿ. ಮರದ ಬಾಗಿನ ಸಮೇತ ತಂದುಬಿಟ್ಟಿದ್ದೀರಿ. ಆಯ್ತು, ಕೊಡಿ. ಒಳ್ಳೆಯದಾಗಲಿ. ಆಯ್ತು. ಕೊಟ್ಬಿಡಿ. ಮುಟ್ಟಿ. ಹಾಂ, ಆಯ್ತು. ಒಳ್ಳೆಯದಾಗಲಿ. ಶುಭವಾಗಲಿ. ಚೆನ್ನಾಗಿ ಮಾಡಿದ್ದೀರಿ. ನಾವು ನಿಮಗೆ ಕೊಡ್ತೀವಿ ಅಂತ ನೀವು ಇಲ್ಲಿ ನಮಗೂ ತಂದು ಕೊಡ್ತಾ ಇದ್ದೀರಿ. ತಗೊಮ್ಮ. ಆ ಕಡೆ ಹೆಣ್ಮಕ್ಳು ನೀವು ಸ್ವಲ್ಪ ಕೊಡು. ಓಹೋ, ಕಾಯಿನ್ಸ್ ಬೇರೆ ತಂದುಬಿಟ್ಟಿದ್ದೀರಾ? ಒಳ್ಳೆಯದಾಗಲಿ. ಓಹ್,
ಪಟ್ಟಣಗೆರೆಯಲ್ಲಿ ನಾಳೆ ವಿತರಣೆ ಮಾಡಬಹುದಾದಂತಹ ನಾಣ್ಯಗಳು. ಒಳ್ಳೆಯದಾಗಲಿ. ಜವಾಬ್ದಾರಿತವಾಗಿ ನೂಕು ನುಗ್ಲು ಇಲ್ದಿರ ನೀನು ಚೆನ್ನಾಗಿ ಮಾಡ್ತೀಯ, ಆದರೂ ಒಳ್ಳೆಯದಾಗಲಿ. ಭಗವತಿ ಶ್ರೀರಾಜರಾಜೇಶ್ವರಿ, ಈ ವರ್ಷ ಗೌರಿ ಗಣಪತಿ ಅಂತೂ ರಾಜ್ಯದಲ್ಲಿ ಸುಭಿಕ್ಷತನ. ಎಲ್ಲ ಹೆಣ್ಮಕ್ಳು ಬಹಳ ಖುಷಿಯಾಗಿ ಹ್ಯಾಪಿಯಾಗಿಡಬೇಕು, ಸಂತೋಷದಿಂದಿರಬೇಕು. ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳು ನೆಮ್ಮದಿಯುತವಾಗಿ ಸಂತೋಷವಾಗಿದ್ದರೆ ಅದೇ ಸಂತೋಷ. ಒಳ್ಳೆಯದಾಗಲಿ, 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 ಒಳ್ಳೆಯದಾಗಲಿ. ಇರುವಂಥ ವಿಳಾಸವನ್ನು ತಿಳಿಸ್ಕೊಟ್ಬಿಡಿ. ಪಟ್ಟಣಗೆರೆ ಮಾರಮ್ಮ ದೇವಸ್ಥಾನ, ರಾಜರಾಜೇಶ್ವರಿ. ವೀಕ್ಷಕರೇ, ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಮಾರಮ್ಮ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅರಿಶಿನ ಕುಂಕುಮವನ್ನು ವಿತರಿಸಲಾಗ್ತಾ ಇರುವಂತಹ ಶುಭ ಕಾರ್ಯ ನಡೀತಾ ಇದೆ. ಖಂಡಿತವಾಗಿ ಭಾಗವಹಿಸಿ. ಯಾವಾಗ ನೀವು ವಿತರಿಸ್ತಾ ಇದ್ದೀರಿ? ಭಾನುವಾರದಂದು ಅಂದರೆ 4ನೇ ತಾರೀಕು ಭಾನುವಾರ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಗ್ರಾಮ ಮಾರಮ್ಮ ದೇವಸ್ಥಾನದಲ್ಲಿ ವಿತರಿಸ್ತಾ ಇದ್ದಾರೆ ಅರಿಶಿನ ಕುಂಕುಮವನ್ನು. ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಧನ್ಯವಾದಗಳು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮೇಡಮ್ ನಮಸ್ತೆ. ಇನ್ನು ರಾಶಿಫಲ ಶುರು ಮಾಡೋಣ. ಹೌದು, ಹಾಂ ಇರಿ ಅಲ್ಲೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲವನ್ನು ಶುರು ಮಾಡಬೇಕು. ರಾಶಿಫಲದಲ್ಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಚೆನ್ನಾಗಿರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂತಹದ್ದನ್ನು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಗುಣ ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 2 ಗಂಟೆ 20 ನಿಮಿಷದವರೆಗೂ, 12 ಗಂಟೆ 15ರಿಂದ 2 ಗಂಟೆ 20 ನಿಮಿಷದವರೆಗೂ ನೀವು ಮಾಡುವಂತಹ ಕಾಯಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಈ ಸನ್ನಿವೇಶದಲ್ಲಿ ಮಂದಗತಿಯಲ್ಲಿ ಸಾಗುವಂತಹ ಕೆಲಸ, ಆದರೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸ್ತಿರ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಸಾಕಷ್ಟು ಅನುಕೂಲವೂ ಇದೆ. ಏನೇ ಆದರೂ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಾಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ಸಿಗೆ ಬಹಳಷ್ಟು ನೋವು ಕೊಡಬಹುದು. ಅದರಿಂದ ಆಗಿಂದಾಗಲೇ ಆಯಾ ಸನ್ನಿವೇಶಗಳಲ್ಲಿ ಬರ್ತಕ್ಕಂತಹ ಯಾವುದೇ ಸಮಸ್ಯೆ ಇದ್ದರೂ ಆಗಿಂದಾಗಲೇ ವೈದ್ಯರ ಬಳಿ ಸಲಹೆ ತೆಗೆದುಕೊಂಡು ಅಥವಾ ಬೇಕಾದಂತಹ ಉಪಯುಕ್ತವಾದಂತಹ ವೈದ್ಯೋಪಚಾರವನ್ನು ಪಡೆದರೆ ವೃಷಭ ರಾಶಿಯವರಿಗೆ ಒಂದಿಷ್ಟು ಅನುಕೂಲ ಹೇಳ್ಬೋದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಸ್ವಲ್ಪ ಜೋಪಾನ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಆದಷ್ಟು ತಿನ್ನುವಂಥ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇವತ್ತು ನೀವು ಮಾಡುವಂತಹ ಕಾಯಕಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇಷ್ಟಾರ್ಥ ಸಿದ್ಧಿ, ಕಾರ್ಯಸಿದ್ಧಿ, ಯಶಸ್ಸಿನ ಹಾದಿಯಲ್ಲಿ ತಾವಿದ್ದೀರಿ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಿದ್ದೀರಿ. ಮಧ್ಯಾಹ್ನ 12 ಗಂಟೆಯ ನಂತರ ಅಂದರೆ ಅಪರಾಹ್ನದ ನಂತರ ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಮಾಡುವ ಕೆಲಸಗಳು ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ನಿಮ್ಮ ಗಮನ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಲಾಭವನ್ನು ಕಾಣ್ತೀರಿ. ಇದಕ್ಕಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಅಂದರೆ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂತಹ ನಿಮ್ಮ ಗ್ರಾಮ ದೇವತೆಯೋ, ಮನೆ ದೇವತೆಯೋ ಅಥವಾ ಮನೆಯಲ್ಲಿರ್ತಕ್ಕಂತಹ ಲಕ್ಷ್ಮೀ ಹೊಟ್ಟದ ಮೇಲಿರ್ತಕ್ಕಂಥ ಒಂದಿಷ್ಟು ಕುಂಕುಮದ ಪ್ರಸಾದವನ್ನು, ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ಮಿಥುನ ರಾಶಿಯವರ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಸಾಕಷ್ಟು ಒಳಿತನ್ನು ನೋಡ್ತೀರಿ. ಒಳ್ಳೆಯದಾಗಿ.